ಬಿಡದಿ ಟೌನ್ಶಿಪ್ಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರದ ಐಜೂರು ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಗರಂ ಆಗಿದ್ದಾರೆ ವಾಟಾಳ್ ನಾಗರಾಜ್. ಕೂಡಲೇ ಟೌನ್ಶಿಪ್ ಯೋಜನೆ ಇದೆಯಲ್ಲ ಇದನ್ನ ನಿಲ್ಲಿಸಬೇಕು ಅನ್ನೋದಾಗಿ ಘೋಷಣೆ ಮಾಡಿದ್ದಾರೆ. ಐಜೂರು ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಮಾಡಿ ಗರಂ ಆಗಿದ್ದಾರೆ ವಾಟಾಳ್ ನಾಗರಾಜ್. ಟೌನ್ಶಿಪ್ ಯೋಜನೆಯನ್ನ ನಿಲ್ಲಿಸಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಅವೈಜ್ಞಾನಿಕವಾಗಿದೆ. ಕೃಷಿ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡಬಾರದು. ರೈತರು ವಿರೋಧಿಸ್ತಾ ಇದ್ರು. ಯೋಜನೆಯನ್ನ ಮುಂದುವರಿಸಬೇಡಿ. ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಆಗ್ತಾ ಇದೆ. ಸಿಎಂ ಹಾಗೂ ಕೇಂದ್ರ ಸಚಿವರು ಪರಸ್ಪರ ಸವಾಲ್ ಹಾಕ್ತಿದ್ದಾರೆ. ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ ಅಂತ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶವನ್ನ ಹೊರಹಾಕಿರುವುದು ಸದ್ಯ ರಾಜಕೀಯ ವಲಯದಲ್ಲಿ ತೀವ್ರ ಜಟಾಪಟಿ ಕಾರಣವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿ ಟೌನ್ಶಿಪ್ ವಿಚಾರವನ್ನ ಪ್ರಸ್ತಾಪ ಮಾಡಬಾರದು ಅಥವಾ ಟೌನ್ಶಿಪ್ ವಿರೋಧಿಸಿ ಮಾತನಾಡಿದ್ದಾರೆ ವಾಟಾಳ್ ನಾಗರಾಜ್. ಈ ಪೋಸ್ಟ್ಗಳು ಹಾಕೋದು, ಸವಾಲ್ ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಈ ಪೋಸ್ಟ್ಗಳು ಹಾಕೋದು, ಸವಾಲ್ ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿ